ನಮಸ್ಕಾರ. ಕ್ರೈಮ್ ಫೈಲ್ನ ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಅಪರಾಧದ ಸತ್ಯಕಥೆಗಳ ನಿಗೂಢತೆನ ಬೆನ್ನಟ್ಟಿ ನಾವು ಪ್ರತಿ ಸಂಚಿಕೆಯಲ್ಲೂ ಅಪರಾಧದ ಸತ್ಯಕಥೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಮ್ಮ ಉದ್ದೇಶ ನಿಮ್ಮನ್ನ ಭಯಪಡಿಸೋದಲ್ಲ. ನಮ್ಮ ಪ್ರತಿ ಸಂಚಿಕೆಗಳಿಂದ ನೀವು ಕಲಿತ ಎಚ್ಚರಿಕೆಯ ಪಾಠದಿಂದ ನೀವು ಸುರಕ್ಷಿತವಾಗಿದ್ರೆ ನಮ್ಮ ಶ್ರಮ ಸಾರ್ಥಕ. ಇವತ್ತು ಬೆಂಗಳೂರಿನ ಹೊಸಕೋಟೆಯ ಅವಲಹಳ್ಳಿಯಲ್ಲಿ ನಡೆದ ನಾಗೇಶ ಅನ್ನೋ ಸ್ವಾಭಿಮಾನಿ ಯುವಕನೊಬ್ಬನ ಕೊಲೆ ಪ್ರಕರಣನ ನಾವು ನಿಮ್ಗೆ ಹೇಳ್ತೀವಿ. ನವೆಂಬರ್ 30, 2013. ಹಲೋ ಹಲೋ, ಎಲ್ಲಿದ್ದೀವ? ಮನೆಯಲ್ಲ? ಇಲ್ಲ, ಗಾಡಿನ ಅಲ್ಲೇ ಬಿಟ್ಟು ಬಂದೆ. ಬರೋದು ಲೇಟ್ ಆಗ್ತಾ ಇದೆ. ಮನೇಲಿ ಯಾರಿಲ್ವಲ್ಲ? ಬಾ, ಒಳ್ಳೆ ಮಜಾ ಕೊಡಿಸ್ತೀನಿ. ಗಾಡೀಲಿ ಪೆಟ್ರೋಲು ಇಲ್ಲ, ಅದು ಅಲ್ಲದೆ ಮಜಾ ಮಾಡೋದಕ್ಕೆ ಕೈಯಲ್ಲಿ ಕಾಸು ಇಲ್ಲ. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊಳ್ತೀಯ? ನಾನಿಲ್ವಾ? ಇಂಥ ಚಾನ್ಸ್ ಮತ್ತೆ ಯಾವಾಗ ಸಿಗಲ್ಲ. ಬಾ, ಒಳ್ಳೆ ಮಜಾ ಕೊಡಿಸ್ತೀನಿ. ಸರಿ, ನೀನು ಅಲ್ಲೇ ಇರು, ನಾನು ಬರ್ತೀನಿ. ಆಯಿತು, ಬೇಗ ಬಾ. ಮಜಾ ಅಂದ್ರೆ ಇದಲ್ವಾ? ಓಪನ್ ಪ್ಲೇಸು, ಗಲಾಟೆ ಇಲ್ಲ, ರಗಳೆ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೊತ್ತಿಗೆ ಕಾಟ ಇಲ್ಲ. ಹೌದು ಕಣ. ಅಮ್ಮ, ನಂಗೆ ನಿದ್ದೆ ಬರ್ತೈತೆ, ಮನ್ಕೊಂತೀನಿ. ಮಲ್ಕೊಪ್ಪ. ಮನೆಗೆ ಹೋದ ತಕ್ಷಣ ಫೋನ್ ಮಾಡು ಅಂತ ಹೇಳಿದ್ದೆ, ಈಗ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಇವ್ರ ಫೋನ್ಗೆ ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಹೌದಾ? ಆಚೆ ಈಚೆ ವಿಚಾರಿಸು, ಎಲ್ಲಾದ್ರೂ ಕುಡಿದು ಬಿದ್ದಿರ್ಬೋದು. ಸರಿನಮ್ಮ. ಹುಷಾರು. ಹಾ, ಹೇಳಿ ಅದಕ್ಕೆ. ರಾಜೇಂದ್ರ, ನಾವೆಲ್ಲ ಮೊನ್ನೆ ಧರ್ಮಸ್ಥಳಕ್ಕೆ ಹೋದಾಗ ನೀನೇನಾದ್ರೂ ಮನೆಗೆ ಬಂದಿದ್ದೀನೋ? ಇಲ್ವಲ್ಲ, ಯಾಕೆ? ಏನಿಲ್ಲ, ನಿಮ್ಮ ಅಣ್ಣ ನಿನ್ನೆಯಿಂದ ಮನೆಗೆ ಬಂದಿಲ್ಲ. ಅಲ್ಲ ಅದಕ್ಕೆ, ನೆನ್ನೆಯಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನೆನ್ನೆನೇ ಹೇಳಕ್ ಏನಾಗಿತ್ತು ನಿಮ್ಗೆ? ನಿನ್ ಜೊತೆ ಬಂದಿರ್ಬೋದು ಅನ್ಕೊಂಡೆ, ಅಥವಾ ಬಾರ್ಗೆ ಹೋಗಿರ್ಬೋದು ಅಂತ ಅನ್ಕೊಂಡೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಸರಿ ಅದಕ್ಕೆ, ನಾನು ಇಲ್ಲೇ ಮಾರ್ಕೆಟಲ್ಲೇ ಇದ್ದೀನಿ. ಅಣ್ಣನ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ ಅದಕ್ಕೆ. ಅವಲಹಳ್ಳಿ ಪೊಲೀಸ್ ಠಾಣೆ, ಹೊಸಕೋಟೆ. ನಮಸ್ಕಾರ ಸರ್. ನಮಸ್ಕಾರ. ಏನು ಸರ್, ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಸರಿ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ. ಮಂಜುನಾಥ್ ಸರ್, ಇವ್ರದ್ದೊಂದು ಕಂಪ್ಲೇಂಟ್ ಬರ್ಕೊಡ್ರಿ. ಓಕೆ, ಕೂತ್ಕೊಳ್ಳಿ. ಏನು ಕಂಪ್ಲೇಂಟು? ಸರ್, ನಮ್ಮ ಅಣ್ಣ ನಾಗೇಶ ಅಂತ 3 ದಿನದಿಂದ ಕಾಣಿಯಾಗಿದ್ದಾನೆ. ಅವ್ನ ಮೊಬೈಲು ಸಹ ಸ್ವಿಚ್ ಆಫ್ ಆಗಿದೆ ಸರ್. ಬರೀರಿ. ಸರ್, ನೀವೇ ಬರ್ಕೋಬೇಕು ಸರ್. ನಮ್ಮಿಬ್ಬರಿಗೂ ಹೇಗೆ ಬರಿಬೇಕು ಅಂತ ಗೊತ್ತಾಗ್ತಿಲ್ಲ. ಸರಿ, ಹೇಳಿ. ಸರ್, ನಾಗೇಶ್ ಅಂತ ನಮ್ಮಣ್ಣ. ಇವ್ರು ಯಾರು? ಸರ್, ನಾನು ಅವ್ರ ಹೆಂಡತಿ. ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಧರ್ಮಸ್ಥಳಕ್ಕೆ ಹೋಗಿದ್ದೆ. ವಾಪಸ್ ಬರುವಾಗ ಅವ್ರು ಇರಲಿಲ್ಲ. ಸರ್, ಮಿಸ್ಸಿಂಗ್ ಕೇಸು, ಕಂಪ್ಲೇಂಟ್ ತೊಗೊಂಡಿದ್ದೀನಿ. ಏನು ಕೆಲಸ ಮಾಡ್ತಿದ್ರು? ಅವರು ಟೆಂಪೋ ಇಟ್ಕೊಂಡಿದ್ರು ಸರ್. ಬಾಡಿಗೆ ಬಂದರೆ ದೂರದೂರಿಗೆ ಹೋಗ್ತಾ ಇದ್ರು. ಹಾಗೆ ಹೋಗಿರ್ಬೋದು ಅಂತ ಅಂದ್ಕೊಂಡ್ವಿ. 2 ದಿನ ಆಯಿತು ಸರ್. ಸರಿ, ನಾವು ಪತ್ತೆ ಹಚ್ತೀವಿ, ನೀವು ಹೊರಡಿ. ಡಿಸೆಂಬರ್ 3, 2013. ಮೊಂಡೂರು, ನೀಲಗಿರಿ ತೋಪು.
ಹಲೋ ಸರ್ ಪೊಲೀಸ್ ಸ್ಟೇಷನ್ ಸರ್. ಲಲಿತಾ ತೀರ್ಥಯಾತ್ರೆ ಮುಗಿಸಿ ವಾಪಸ್ಸಾಗಿ 3 ದಿನ ಕಳೆದ್ರು ನಾಗೇಶನ ಸುಳುವಿರೋದಿಲ್ಲ. ನಾಗೇಶ ದೂರಗಳಿಗೆ ಬಾಡಿಗೆಗೆ ಹೋದಾಗ 1-2 ದಿನ ಬಿಟ್ಟು ಬರೋದು ಮಾಮೂಲಿಯಾಗಿತ್ತು. ಈಗಲೂ ಹಾಗೆ ಎಲ್ಲೋ ಹೋಗಿರ್ಬೇಕು ಅಂದ್ಕೊಂಡು ಲಲಿತಾ ಅವನಿಗೋಸ್ಕರ ಕಾಯ್ತಾಳೆ. ಆದ್ರೆ 3 ದಿನ ಕಳೆದ್ರು ನಾಗೇಶನ್ ಸುಳುವಿಲ್ಲದೆ ಇದ್ದಾಗ ರಾಜೇಂದ್ರನ್ ಜೊತೆ ಹೋಗಿ ಪೊಲೀಸರಿಗೆ ದೂರು ಕೊಡ್ತಾಳೆ. ಹೀಗೆ ನಾಗೇಶನ್ಗೋಸ್ಕರ ಅಲ್ಲಿ ಇಲ್ಲಿ ಹುಡುಕ್ತಾ ಇರುವಾಗ ಮುಡೂರಿನ ನೀಲಗಿರಿ ತೋಪ್ನಲ್ಲಿ ನಾಗೇಶನ ಶವ ಸಿಗುತ್ತೆ. ಅವನನ್ನ ಕತ್ತು ಕುಯ್ದು ಕೊಲೆ ಮಾಡಿರ್ತಾರೆ. ಮನೆಯಲ್ಲಿ ತಾನಿಲ್ದಿರೋ ಹೊತ್ತಲ್ಲಿ ಅನಾಮತ್ತಾಗಿ ನಾಗೇಶನ ಕೊಲೆ ಆಗಿದ್ದನ್ನ ಕಂಡು ಲಲಿತಾ ನಡುಕ್ ಹೋಗ್ತಾಳೆ. ಅದು ಅಲ್ಲದೆ ಕೊಲೆ ಆಗುವಂಥ ತಪ್ಪು ಅವನೇನ್ ಮಾಡಿದ್ದ ಅಂತ ಗೊತ್ತಾಗೋದಿಲ್ಲ. ನೋಡಿಮ್ಮ, ನಿಮ್ಮ ಗಂಡ ಸತ್ತಿದ್ದ ದುಃಖ ನಿಮ್ಗಿದ್ದೇ ಇರುತ್ತೆ. ಆದರೂ ನಾವು ತನಿಖೆ ಮುಂದುವರಿಸಲೇಬೇಕಲ್ಲ. ನೀವು ತನಿಖೆಗೆ ಸಹಕರಿಸಿದ್ರೆ ಕೊಲೆಗಾರರು ಸಿಕ್ಬಿಡ್ತಾರೆ. ಏನ್ ತನಿಖೆ ಮಾಡಿದ್ರೆ ಪ್ರಯೋಜನ ಸರ್? ಸತ್ತವನ ಸತ್ತ, ಯಾರೇ ಸಿಕ್ಬಿಟ್ರು ನನ್ ಮಗ ಮತ್ತೆ ಬರ್ತಾನ? ನನ್ ಮಗಳ ಜೀವನ ಹೀಗಾಗೋಯ್ತು. ಅದಿರ್ಲಿ, ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಯಜಮಾನ್ರಿಗೆ ಯಾರಾದ್ರೂ ಶತ್ರುಗಳಿದಾರ? ಹಾಗೇನಿಲ್ಲ ಸರ್, ಅವ್ರು ಯಾರ ಹತ್ರನೂ ಜಗಳ ಆಡೋರಲ್ಲ. ಎಲ್ಲರೂ ಅವ್ರವ್ರ ಗಂಡನ ಬಗ್ಗೆ ಇದೇ ಮಾತೆ ಹೇಳ್ತಾರೆ. ಆದರೂ ನೀವು ಸತ್ಯನ ಹೇಳಿದ್ರೆ ನಮ್ಮ ತನಿಖೆಗೆ ಅನುಕೂಲ ಆಗುತ್ತೆ. ಸರ್, ನಿಮಗೊಂದು ವಿಷಯ ಹೇಳ್ತೀನಿ. ಮನೆ ವಿಷಯ ಸಣ್ಣ ಪುಟ್ಟದಾದರೂ ನಾನು ಮುಂದೆ ಹೇಳಲೇಬೇಕು. ನಾಗೇಶ ಅವ್ರ ತಮ್ಮ ರಾಜೇಂದ್ರನಿಗೆ ಬಟ್ಟೆಗೆ ಸಾಲವಾಗಿ ಹಣ ಕೊಡಿಸಿದ್ದ. ಆದರೆ ಅವನು ಸರಿಯಾಗಿ ಹಣ ವಾಪಸ್ ಕೊಡಲಿಲ್ಲ. ಆ ಕಾರಣಕ್ಕೆ ಈ 3-4 ತಿಂಗಳ ಹಿಂದೆ ಅವರಿಬ್ಬರಿಗೂ ಜಗಳ ಆಗಿತ್ತು. ಆದರೆ ಕೊಲೆ ಮಾಡೋ ಮಟ್ಟಕ್ಕೆ ನಾ ಕಾಣಲಿಲ್ಲ. ಓ, ಐ ಸಿ. ಬೇರೆ ಏನಾದರೂ? ಇತ್ತೀಚೆಗೆ ಒಂದಿನ ಮಾರ್ಕೆಟಲ್ಲಿ ಗಾಡಿ ನಿಲ್ಸೋ ಕ್ಯೂ ವಿಚಾರಕ್ಕೆ ಯಾರ ಹತ್ರನೋ ಜಗಳ ಆಡ್ಕೊಂಡು ಮೈಕೈ ಎಲ್ಲ ಗಾಯ ಮಾಡ್ಕೊಂಡು ಮನೆಗೆ ಬಂದಿದ್ರು. ಇಷ್ಟೇ ನಂಗೆ ಗೊತ್ತಿರೋದು. ಅದನ್ನು ನಾನು ಮಾರ್ಕೆಟಲ್ಲಿ ವಿಚಾರಿಸ್ದೆ. ಜಯಮ್ನವರೇ, ನಿಮ್ಮ ಮಗಳದು ಲವ್ ಮ್ಯಾರೇಜು. ನಿಮ್ಗೆ ಇಷ್ಟ ಇಲ್ದಿದ್ರು ಅವಳು ನಾಗೇಶನ್ನ ಮದುವೆ ಆದ್ಲು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ನನಗಿಷ್ಟ ಇಲ್ದಿದ್ರು ಇವರು ಓಡಿ ಹೋಗಿ ಮದುವೆಗೆ 10 ವರ್ಷ ಆಯಿತು. ಒಂದ್ ವೇಳೆ ನಾನು ಕೊಲೆ ಮಾಡೋಳಾಗಿದ್ರೆ ಎಷ್ಟು ದಿನ ಯಾಕೆ ಕಾಯ್ತಿದ್ದೆ? ನೀವು ಹೇಳೋದು ಸರಿ. ಅವಶ್ಯಕತೆ ಇದ್ದರೆ ಮತ್ತೆ ಬರ್ತೀನಿ, ಇಲ್ಲಾಂದ್ರೆ ನಿಮ್ಮನ್ನೇ ಸ್ಟೇಷನ್ಗೆ ಕರೆಸ್ತೀನಿ. ನಾಗೇಶ ಅವಲಹಳ್ಳಿ ಮಾರ್ಕೆಟ್ನಲ್ಲಿ ಟೆಂಪೋ ಓಡಿಸ್ಕೊಂಡು ಜೀವನ ನಡೆಸ್ತಿರ್ತಾನೆ. 10 ವರ್ಷದ ಹಿಂದೆ ಲಲಿತಾ ಅನ್ನೋ ಹೆಣ್ಣನ್ನ ಪ್ರೀತಿಸಿ ಮದುವೆ ಆಗಿರ್ತಾನೆ. ಲಲಿತಾ ಶ್ರೀಮಂತರ ಮನೆ ಹುಡುಗಿ, ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡ್ಕೊಂಡಿರ್ತಾಳೆ. ನಾಗೇಶನ ಮದುವೆಗೆ ಅವ್ರ ಮನೆಯಲ್ಲಿ ಒಪ್ಪಿಗೆ ಇದ್ರು, ಲಲಿತಾ ಮನೆಯಲ್ಲಿ ವಿರೋಧ ಇತ್ತು. ಇಬ್ರು ಆ ವಿರೋಧನೂ ಲೆಕ್ಕಿಸದೆ ಓಡ್ ಹೋಗಿ ಮದುವೆ ಆಗ್ತಾರೆ. ಹೀಗೆ ಅವ್ರ ಜೀವನದಲ್ಲಿ 10 ವರ್ಷಗಳು ಕಳೆದು ಹೋಗುತ್ತೆ. ಒಬ್ಬ ಮಗನ ಜೊತೆ ಸುಖವಾಗಿರ್ತಾರೆ. ಸ್ವಾಭಿಮಾನಿಯಾಗಿದ್ದ ನಾಗೇಶ ತಾನು ಇಟ್ಕೊಂಡಿದ್ದ ಟೆಂಪೋನ ಓಡಿಸ್ಕೊಂಡು ಕಷ್ಟಪಟ್ಟು ದುಡಿದು ಸಂಸಾರ ಸಾಗಿಸ್ತಿರ್ತಾನೆ. ರಜಾ, ಇದೇನಪ್ಪ ಮನೆ? ಇದಕ್ಕೆ ತಿಂಗಳಿಗೆ 5,000 ರೂಪಾಯಿ ಬಾಡಿಗೆ. ಓಹ್, ಚೆನ್ನಾಗಿದೆಯಪ್ಪ. ಒಳ್ಳೆ ಏರಿಯೆಲ್ಲ ಮಾಡಿದ್ಯಾ. ಬಾ. ಹಾ, ಬಂದೆ. ಎಲ್ಲಲ್ಲಿ ಇವನು ರಾಜ ಅಂತ. ನಮಸ್ಕಾರ. ನಮಸ್ಕಾರ. ಬಾ ಕೂತ್ಕೋ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲೇ, ನಾನು ಯಾವಾಗಲೂ ಇವನ ಹತ್ರನೇ ಕಟಿಂಗ್ ಮಾಡಿಸೋದು. ತುಂಬ ಚೆನ್ನಾಗಿ ಕಟಿಂಗ್ ಮಾಡ್ತಾನೆ. ಕೂತ್ಕೊಳ್ಳಿ, ಕಾಫಿ ಮಾಡ್ಕೊಂಡ್ಬರ್ತೀನಿ. ಇಷ್ಟು ಚಿಕ್ಕ ಮನೆ ಬೇಡ, ಡಬಲ್ ಬೆಡ್ರೂಮ್ ಮನೆ ಮಾಡಬೇಕು ಅಂತ ಹೇಳ್ತಾಳೆ ಇವಳು. ಬಾಡಿಗೆ ಕಟ್ಟೋನು ನಾನು ತಾನೆ. ನಾನು ಈಗಿರೋ ಪರಿಸ್ಥಿತಿಲಿ ಏನು ಮಾಡೋದು ಕಷ್ಟನೇ. ಅಲ್ಲ, 5,000 ರೂಪಾಯಿ ಈ ಮನೆಗೆ ಪರವಾಗಿಲ್ಲ. ಗಾಳಿ ಬೆಳಕು ಎಲ್ಲ ಚೆನ್ನಾಗೇ ಇದೆಯಲ್ಲ. ನನ್ನ ಮನೆ ನೋಡಿದ್ಯಲ್ಲ, ನೀರು ಇಲ್ಲ, ಬೆಳಕು ಇಲ್ಲ. ಅದಕ್ಕೆ ನಾನು 4,500 ರೂಪಾಯಿ ಬಾಡಿಗೆ ಕಟ್ತಾ ಇದ್ದೀನಿ. ನಿನಗಾದ್ರೆ ನಡೆಯತ್ತಪ್ಪ, ನೀನು ಬ್ಯಾಚುಲರು. ಅಷ್ಟಕ್ಕೂ ನೀನು ಮನೇಲೆಲ್ಲ ಇರ್ತೀಯ? ರಾತ್ರಿ ಮಲ್ಗೋಗಿ ತಾನೇ ಮನೆಗೆ ಬರೋದು.
ಇನ್ನು ನಿನಗೆ ಯಾಕೆ ಗಾಳಿ ಬೆಳಕು ನೀರು ಎಲ್ಲ? ನಿಮ್ಮ ಮನೆಯವ್ರು ಏನು ಮಾಡ್ತಾರೆ? ಅದು ಏನೇನು ಮಾಡ್ತಾರೋ ಎಲ್ಲೆಲ್ಲಿ ಇರ್ತಾರೋ ಯಾರಿಗೆ ಗೊತ್ತು? ಅಂದ್ರೆ ನನಗೆ ಗೊತ್ತಿಲ್ಲ. ಎಲ್ಲಾದ್ರೂ ಇರು, ಏನಾದ್ರೂ ಮಾಡ್ಕೊಂಡಿರು ಅಂತ ಅವಳ ಪಾಡಿಗಳನ್ನ ಬಿಟ್ಬಿಟ್ಟಿದ್ದೀನಿ. ಏನ್ ನಾಗೇಶಣ್ಣ? ಮತ್ತೆ ನೀನು ಅವನನ್ನ ಹಾಕಿ ಹೇಳಿದ್ರೆ ಅವನು ಇನ್ನೂ ಬ್ಯಾಚುಲರ್, 25 ವರ್ಷ ಕೂಡ ಆಗಿಲ್ಲ. ಈಗಿನ ಕಾಲದವರು ಇಷ್ಟು ಬೇಗ ಎಲ್ಲಿ ಮದುವೆ ಆಗ್ತಾರೆ? ಅಯ್ಯೋ ಹೌದಾ, ನೀವು ತಮಾಷೆ ಮಾಡಿದ್ರಾ? ನಾನು ನಿಜ ಅಂತ ಅನ್ಕೋಬಿಟ್ಟೆ. ನಾಗೇಶಣ್ಣ, ನಾನು ಹೊರಡ್ತೀನಿ, ಟೈಮ್ ಆಯ್ತು. ಅಯ್ಯೋ, ಊಟದ ಹೊತ್ನಲ್ಲಿ ಬಂದು ಹಾಗೆ ಹೋದ್ರೆ ಊಟ ಮಾಡ್ಕೊಂಡೋಗಿ. ಒಂದು 10 ನಿಮಿಷ ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಇಲ್ಲ ಬೇಡ ಅಕ್ಕ, ಇನ್ನೊಂದ್ಸರಿ ಯಾವ್ದಾರ ಹಬ್ಬ ಇದ್ದಾಗ ಹೇಳಿ ಕಳಿಸಿ, ಆಗ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತೀನಿ. ಅಂಗಡಿಲಿ ಬೇರೆ ಯಾರೂ ಇಲ್ಲ. ಹೌದೌದು, ಹೊರಡು. ಗಿರಾಕಿ ಹೋದ್ರೆ ಮತ್ತೆ ಸಿಗಲ್ಲ. ನಿಮ್ಮ ಮಗನ್ನ ನಮ್ಮ ಕಟಿಂಗ್ ಶಾಪ್ಗೆ ಕರ್ಕೊಂಬನ್ನಿ. ನಾನು ಮಕ್ಕಳ ಕಟಿಂಗಲ್ಲಿ ತುಂಬಾ ಫೇಮಸ್ಸು. ಎಲ್ಲರೂ ಮಕ್ಕಳು ಅಂದ್ರೆ ಒಟ್ಟಾರೆ ಕೂದಲು ಕಟ್ ಮಾಡ್ಬಿಡ್ತಾರೆ, ಆದ್ರೆ ನಾನು ಹಾಗಲ್ಲ. ನನ್ನ ಮಗನ ನಾನೇ ಕಟಿಂಗಿಗೆ ಕರ್ಕೊಂಡು ಹೋಗೋದು. ಇವ್ರಿಗೆಲ್ಲಿ ಟೈಮ್ ಇರುತ್ತೆ. ಇನ್ಮೇಲೆ ನಿಮ್ಮ ಸಲೂನ್ಗೆ ಕರ್ಕೊಂಡ್ಬರ್ತೀನಿ. ನೀನೆಂದರೆ ನನಗೆ ಇಷ್ಟ ಕಣೆ, ನಿನ್ನಲ್ಲೇ ಪ್ರೀತಿ ಶುರು ಕಣೆ. ಓ ಅಕ್ಕ, ಇದೇನಕ್ಕ ಇಷ್ಟೊತ್ತಲ್ಲಿ ಬಂದ್ಬಿಟ್ಟಿದ್ದೀರಾ? ಬನ್ನಿ ಅಕ್ಕ. ಪುಟ್ಟ ಬನ್ನಿ ಅಕ್ಕ, ಒಳಗಡೆ. ಅದೇ ಹೊರಗೆ ನಿಂತಿದ್ದೀರಾ, ಯಾರು ಇಲ್ಲ, ಬನ್ನಿ. ಮಗಂಗೆ ಕಟಿಂಗ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಕರ್ಕೊಂಡು ಬಂದೆ. ಅಯ್ಯೋ, ಮಾಡ್ದೆ ಇರ್ತೀನ, ಖಂಡಿತ ಮಾಡ್ತೀನಿ. ಮತ್ತೆ ಯಾವ ಸ್ಟೈಲ್ ಮಾಡ್ಲ ನಿಂಗೆ ಕಟಿಂಗು? ನಂಗೆ ಧೋನಿ ಸ್ಟೈಲ್ ಮಾಡ್ರಿ, ಅದಂದ್ರೆ ನಂಗೆ ತುಂಬಾ ಇಷ್ಟ. ಅಕ್ಕ, ನಿಮ್ಮ ಮಗ ಎಷ್ಟು ಚುರುಕಾಗಿದ ನೋಡಿದ್ರ? ಅದ ಅಕ್ಕ, ನಮ್ಮ ಅಂಗಡಿ, ಅದ್ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ರಾಜ, ನೀನ್ ನನ್ಗೆ ಹೋಗು ಬಾ ಅಂತ ಕರಿಬಹುದು, ನನ್ಗೇನ್ ಬೇಜಾರಿಲ್ಲ. ಆಯ್ತಕ್ಕ, ಇನ್ಮೇಲೆ ಹಾಗೆ ಕರ್ತೀನಿ. ಕೂತ್ಕೊಳ್ಳಿ. ಏನೋ ಧೋನಿ ಸ್ಟೈಲ್ ಬೇಕಣ್ಣ ನಿನಗೆ? ವರ್ಲ್ಡ್ ಕಪ್ ಗೆದ್ಮೇಲೆ ಧೋನಿ ಸ್ಟೈಲ್ ಮಾಡಿಸ್ಕೊಂಡಿದ್ನಲ್ಲ, ಅದೇ ತರ ಮಾಡ್ಲಾ ನಿನಗೆ? ಅದೆಷ್ಟು ಸುಲಭ ಮಾಡೋದು. ಮತ್ತೆ ಇನ್ಯಾವ ಸ್ಟೈಲ್ ಮಾಡ್ಲಪ್ಪ ನಿನಗೆ? ನನ್ಗೆ ಮಾಲಿಂಗ ಸ್ಟೈಲ್ ಮಾಡ್ರಿ. ಅದನ್ನ ಮಾಲಿಂಗ ಸ್ಟೈಲು? ಅಕ್ಕ, ನಿಮ್ಮ ಮಗ ಭಾರಿ ಬ್ರಿಲಿಯಂಟು. ಸರಿ ಬಿಡ, ನಿನ್ಗೆ ಅದೇ ಸ್ಟೈಲಲ್ಲಿ ಮಾಡ್ತೀನಿ, ಏನು ತಲೆ ಕೆಡ್ಸ್ಕೊಬೇಡ. ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಸ್ಕೂಲಲ್ಲಿ ಎಲ್ಲರೂ ಎಲ್ಲಿ ಕಟಿಂಗ್ ಮಾಡಿಸ್ದೆ ಅಂತಲೇ ಹೇಳ್ಬೇಕು ನಿಮಗೆ, ಆಯಿತಾ? ಊಟ ಏನು ನಿಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಕಣೋ, ಬರೀ ಹುಡುಗಿರನ್ನ ನೋಡ್ತೀನಿ ಅಂತ ಸ್ಕೂಲಲ್ಲಿ ನೀನು? ನಾನು ಹೋಗ್ತೀನಿ ಕಣೋ. ಮತ್ತೆ ನಿಮ್ಮ ಸ್ಕೂಲ್ ಟೀಚರ್ ಅಷ್ಟು ಹೆಸರೇನಾ? ಶೀಲಾ ಅಂತ? ಏನೋ ಪುಟ್ಟ, ಅವಾಗಿಂದ ಬರೀ ಹೋಗಿ ಅಂಕಲ್ ಅಂತ ಇದ್ಯಾ. ಎಲ್ಲಿಗೆ ಹೋಗ್ಲಾ? ನಿಮ್ಮ ಮನೆಗೆ ಬರ್ಲಾ? ಹೌದು, ಸ್ಕೂಲಲ್ಲಿ ನೀನೇನೋ ತುಂಬ ಕ್ರಿಕೆಟಲ್ಲಿ ಯಾರಿಗೂ ಬ್ಯಾಟೇ ಕೊಡಲ್ಲ ಅಂತ ಹೇಳ್ತಾರಂತೆ. ಅಯ್ಯೋ ನೀನು ಬಿಡ, ಹೋಗ್ಲಿ. ಕಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀನ ನಿನಗೆ? ಹಾಂ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಲ್ಲ? ಹೌದು, ಮನೆಯಲ್ಲಿ ನಿಮ್ಮಪ್ಪ ಕೆಲ್ಸಕ್ಕೆ ಹೋದ್ಮೇಲೆ ನೀವು ಇಬ್ಬರೇ ಇರ್ತೀರಲ್ಲ, ಅಮ್ಮ ಮತ್ತು ನೀನು? ಹಾಂ ಊಟ, ನಿನಗೆ ಈ ಥರ ಸ್ಟೈಲು ಚೆನ್ನಾಗಿಲ್ಲ. ಸ್ಪೈಕ್ ಮಾಡ್ಬಿಡ್ತೀನಿ, ಸುಮ್ಮನೆ ಇರ ಹಂಗೆ. ಹಾಂ, ಎಲ್ಲಿ ಕನ್ನಡಿಲಿ ನೋಡು, ಚೆನ್ನಾಗಿದ್ಯಾ? ಹಾಂ, ಓಕೆ ಅಲ್ಲ? ಹಾಂ ಊಟ ಎಲ್ಲ ಆಯಿತು ಕಣ. ಎದಳಪ್ಪ, ಆಯಿತು ನಡಿ. ಅಕ್ಕ, ಹೇರ್ಸ್ಟೈಲ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅವನು ಚೆನ್ನಾಗಿದೆ ಅಂದ. ಅದು ಕಟಿಂಗ್ ಮಾಡಿದ್ದಕ್ಕೆ ದುಡ್ಡು ಕೊಡೋದಿಲ್ವಾ? ಪುರ್ಸೊತ್ತಿದ್ದಾಗ ಮನೆ ಕಡೆ ಬಾ, ಹಬ್ಬದೂಟ ಮಾಡ್ಕೊಂಡು ಹೋಗುವೆ ಅಂತೆ. ಖಂಡಿತ ಬರ್ತೀನಕ್ಕ, ಊಟ ಮಾಡ್ಕೊಂಡೇ ಹೋಗ್ತೀನಿ. ಸರಿ, ಬರ್ತೀವಿ. ಆಯ್ತಕ್ಕ, ಮತ್ತೆ ಬರ್ತೀರೋ ಪುಟ್ಟ? ಸರ್, ಮುಗೀತು. 20 ರೂಪಾಯಿ. ರಾಜಾ. ಓ ನಮಸ್ಕಾರ ನಾಗೇಶಣ್ಣ. ಇದೇನು ಇಷ್ಟೊತ್ತಲ್ಲಿ ಅಂಗಡಿ ಕ್ಲೋಸ್ ಮಾಡೋ ಹೊತ್ತಿಗೆ ಬಂದಿದ್ದೀರಾ? ನಿಂಗೆ ಗೊತ್ತಲ್ಲ ರಾಜಾ, ಒಂದು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋದ್ರೆ ಬರೋದೇ ರಾತ್ರಿ ಆಗತ್ತೆ. ಅದ್ರ ಮಧ್ಯೆ ನಾನು ಹೇಗೆ ಶೇವಿಂಗ್ ಮಾಡಿಸ್ಕೊಳಕ್ ಬರಲಿ? ನೀವು ಬಿಡಿ,
ಬರೋದೇ ಅಂಗಡಿ ಕ್ಲೋಸ್ ಮಾಡೋ ಹೊತ್ತಿಗೆ ಬಂದ ಮೇಲೆ ಗಿರಾಕಿ ಇರೋದಿಲ್ಲ, ಕಾಯ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಇಷ್ಟೊತ್ತಲ್ಲಿ ಬರ್ತೀರಾ. ಈಗೇನ್ ಮಾಡ್ಲಿ? ಅದೆಲ್ಲ ಇರ್ಲಿ, ನಂಗೆ ಈಗ ಶೇವಿಂಗ್ ಮಾಡು. ಬನ್ನಿ ಕೂತ್ಕೊಳ್ಳಿ ಅಣ್ಣ. ಅಣ್ಣ ಇವ್ರಿಗೂ ಮಾಡ್ಬೇಕೇನೋ? ಸುಮ್ಮನೆ ನನ್ನ ಜೊತೆಗೆ ಬಂದ ನನ್ನ ತಮ್ಮ ರಾಜೇಂದ್ರ ಅಂತ. ಹೌದಾ? ನಮಸ್ಕಾರ ಸರ್. ಏನ್ ಮಾಡ್ತಿದ್ದೀರಾ? ಅಂತ ದೊಡ್ಡ ಕೆಲಸ ಏನಿಲ್ಲ ಸರ್. ಈಗ 2 ಬಾಡಿಗೆ ಟ್ಯಾಕ್ಸಿ ಇಟ್ಕೊಂಡಿದ್ದೀನಿ. ಒಂದನ್ನ ನಾನು ಓಡಿಸ್ತೀನಿ, ಇನ್ನೊಂದನ್ನ ಡ್ರೈವರ್ ಓಡಿಸ್ತಾನೆ. ಇನ್ನೇನ್ ಬೇಕು ಜೀವನ ಮಾಡೋದಕ್ಕೆ? ಸಾಕಲ್ಲ. ನೀನಾದ್ರೆ ಬ್ಯಾಚುಲರ್, ನನ್ನಂತ ಸಂಸಾರಸ್ಥ ಆದ್ರೆ 4 ಕಾರ್ ಇಟ್ಕೊಂಡ್ರು ಕಷ್ಟನೇ. ದಿನ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೇಡಿಕೆಗಳ ಪಟ್ಟಿನೇ ಕೈಯಲ್ಲಿರುತ್ತೆ ಗೊತ್ತಾ. ಆದ್ರೆ ಅಕ್ಕನ್ ನೋಡಿದ್ರೆ ಆ ಕಾಣಿಸಲ್ವಲ್ಲ ಅಣ್ಣ? ಹೇಗೆ? ದುಂದು ವೆಚ್ಚ ಮಾಡೋರ್ ತರ. ಅದಕ್ಕೆ ಆ ಥರ ಏನಿಲ್ಲ. ಅಣ್ಣ ಹೇಳ್ತಾ ಇರೋದು ಎಲ್ರ ಮನೇಲೂ ಹೇಗಿರುತ್ತೆ ನಮ್ಮ ಮನೇಲೂ ಹಾಗೆ ಅಂತ ಅಷ್ಟೇ. ನಾಗೇಶ್ ಅಣ್ಣ ಎಲ್ಲ ಮುಗೀತು, ನೀಟಾಗಿದೆ. ಏನೋ ನಿಂದು ಇನ್ನೂ ಆಗಿಲ್ವಾ? ಅಯ್ಯಯ್ಯೋ ಲೇಟ್ ಆಯ್ತು, ನಡಿ ಹೋಗೋಣ. ಬಂದ ಇರಪ್ಪ. ನಾಗೇಶ್ ಅಣ್ಣ, ನನ್ನ ಫ್ರೆಂಡು ಅರುಣ ಅಂತ ಹೇಳ್ತಿದ್ನಲ್ಲ, ಇವನೇ ಅವನು. ಪಾಪ ಬಸ್ ಸ್ಟ್ಯಾಂಡ್ ಹತ್ರ ಟ್ಯಾಕ್ಸಿ ಹಾಕೋದಕ್ಕೆ ಲೋನ್ ಓಡಾಡ್ತಾ ಇದ್ದಾನೆ. ನಿಮ್ಮದೇ ಫೀಲ್ಡು? ನಮಸ್ತೆ, ಒಳ್ಳೇದಾಗ್ಲಿ. ರಜಾ, ನಾನು ಹಂಗಾದ್ರೆ ಬರ್ತೀನಿ. ಸರಿ ಅಣ್ಣ. ರಾಜೇಂದ್ರ ಬಾ ಹೋಗೋಣ. ಬರ್ತೀವಿ ಸರ್. ಒಳ್ಳೇದು ಸರ್. ಬಂದೇ ಇರೋ, ಲೈಟೆಲ್ಲ ಆಫ್ ಮಾಡ್ಬಿಡ್ತೀನಿ. ಸರಿ ಸರಿ ಅಪ್ಕೊಂಡು ಬಂದೇ ಇರು. ಯಾರು ಬಂದಿದ್ರು ಮನೆಗೆ? ಯಾರು ಬಂದಿಲ್ವಲ್ಲ, ಯಾಕೆ? ಮುಖದಲ್ಲಿ ತುಂಬಾ ಖುಷಿ ಕಾಣ್ತಾ ಇದೆ. ನಿಮ್ಮ ಮಗಳಿಂದ ನೀವು ಕರ್ಕೊ ಹೋಗ್ಬೋದು, ನಾನು ನನ್ನ ಮಗ ಇಲ್ಲೇ ಇರ್ತೀವಿ. ನಿಮ್ಮನ್ನ ಕರ್ಕೊಂಡೋಗಿ ನಾ ಏನ್ ದುಡ್ದು ಹಾಕ್ಬೇಕಾ? ಮಾಡಿಟ್ಟಿದ್ದೇ ಬೇಕಾದಷ್ಟಿದೆ. ಆ ಬಡ್ಡಿ ಮಗನ್ ಕಾಟ ತುಂಬಾ ಜಾಸ್ತಿ ಆಗೋಯ್ತು. ನಾಗೇಶನ ಸಂಸಾರ ಹೀಗೆ ಸುಖವಾಗಿ ಸಾಗ್ತಾ ಇದ್ದಾಗ ಕೆಲವೊಂದ್ಸಲ ಅದರಲ್ಲಿ ಬಿರುಗಾಳಿ ಎಬ್ಬಿಸ್ತಿದ್ದು ಲಲಿತಾಳ ತಾಯಿ ಜಯಮ್ಮ. ಜಯಮ್ಮ ಪ್ರತಿ ಸಲ ನಾಗೇಶನ ಮನೆಗೆ ಬಂದಾಗ ನಾಗೇಶನ್ಗೆ ಬಂದು ತನ್ನೂರಲ್ಲಿ ತನ್ನ ಮನೆಯಲ್ಲಿ ಇರುವಂತ ಕೇಳ್ಕೊತಾ ಇದ್ಲು. ಆದರೆ ಕಷ್ಟಪಟ್ಟು ದುಡಿಯೋದ್ರಲ್ಲೇ ಸುಖ ಕಂಡುಕೊಂಡಿದ್ದ ನಾಗೇಶ ಅದನ್ನ ತಿರಸ್ಕರಿಸ್ತಾ ಇದ್ದ. ಹಾಗಾಗಿ ಜಯಮ್ಮ ಮತ್ತು ನಾಗೇಶನ ಮಧ್ಯೆ ಒಂದು ಸಣ್ಣ ಬಿರುಕು ಕಾಣಿಸ್ಕೊಂಡಿತ್ತು. ಓಕೆ, ಮೊದಲನೇದಾಗಿ ಆಟದ ಮನೆ ತೋರಿಸ್ಬಿಡ್ತೀನಿ. ಆಟದ ಮನೆ. ಅಮ್ಮ ಬಾಮ್ಮ. ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀನಮ್ಮ. ಎಲ್ಲಿ ಪುಟ್ಟ? ಬಿಟ್ಟು ಅಲ್ಲಿ ಬರ್ತಾ ಇದ್ದೇನೆ. ಬಾರ ಬಾರ ಮರೆ, ಬಾರ ಮರೆ. ಬಾ. ಬಂಗಾರ, ಏನದು ಎಷ್ಟೊಂದು ಬೆವತ್ಕೊಂಡ್ಬಿಟ್ಟಿಯೋ? ಅವನಿಗೆ ಬಿಸಿಲಲ್ಲಿ ಆಡೋದ್ ಬಿಟ್ಟು ಮತ್ತಿನ್ನೇನಮ್ಮ ಕೆಲಸ? ಯಾವಾಗ್ಲೂ ಬೀದಿಲೇ ಬಿದ್ದಿರ್ತಾನೆ. ನಿನಗೇನ್ ತಂದಿದ್ದೀನಿ, ತಗೋ ತಿಂಡಿ ತಗೋ. ಥ್ಯಾಂಕ್ ಯು ಜಿ. ಮತ್ತೆ ಬೆಳಗಿನ ಬಸ್ಸಿಗೆ ಬಂದೇನಮ್ಮ? ಹೌದಮ್ಮ, ಬಸ್ಸಲ್ಲಿ ತುಂಬಾ ರಶ್ ಇತ್ತು, ಮೈ ಎಲ್ಲ ಹಣ್ಣಾಗೋಯ್ತಮ್ಮ. ನಾಗೇಶ, ಕೆಲ್ಸಕ್ಕೆ ಹೋಗಿಲ್ವಾ? ಇಲ್ಲ, ಗಾಡಿ ರಿಪೇರಿಗೆ ಬಿಟ್ಟಿದ್ದೀನಿ. ಇನ್ನೊಂದೆರಡು ದಿನ ಮನೇಲೆ. ಅಲ್ವೋ ನಾಗೇಶ, ಹಗಲು ರಾತ್ರಿ ಗಾಡಿ ಗಾಡಿ ಅಂತ ಕತ್ತೆ ತರ ಯಾಕೆ ದುಡಿತೀರಾ? ನೀವೆಲ್ಲ ನಮ್ಮೂರಿಗೆ ಬಂದು ನಮ್ಮನೇಲಿ ಇರಿ ಅಂತ 100 ಸಾರಿ ಹೇಳಿದೀನಿ. ಈಗಲೂ ಕರೀತಾ ಇದ್ದೀನಿ, ಅಲ್ಲಿಗೆ ಬಂದು ಇರ್ಬೋದಲ್ಲ? ನಾನು 200 ಸಲ ಹೇಳಿದ್ದೀನಿ ನನಗಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಅಂತ. ಬೇಕಿದ್ರೆ ನಿಮ್ಮ ಮಗಳಿಂದ ನೀವು ಕರ್ಕೊ ಹೋಗ್ಬೋದು, ನಾನು ನನ್ನ ಮಗ ಇಲ್ಲೇ ಇರ್ತೀವಿ. ಯಾಕೆ ನಿಮಗೇನು ಕಡಿಮೆ ಆಗತ್ತೆ? ಅಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ನಾ ಏನ್ ದುಡ್ದು ಹಾಕ್ಬೇಕಾ? ಮಾಡಿಟ್ಟಿದ್ದೇ ಬೇಕಾದಷ್ಟಿದೆ. ಅದಕ್ಕೆ ನಾನು ಬರಲ್ಲ ಅಂತ ಹೇಳಿದ್ದು. ನಮ್ಮ ಅನ್ನನ ನಾವು ದುಡ್ಕೊಂಡು ತಿಂದ್ರೆ ನಮ್ಮ ಮೈಗೆ ಹತ್ತೋದು. ಬಿಟ್ಟಿ ಕೂಳು ಎಷ್ಟು ದಿನ ಇರುತ್ತೆ ಹೇಳಿ? ಅದ್ಯಾಕ್ರಿ ಹಾಗಂತೀರಾ? ಅಮ್ಮಂಗೆ ಇಷ್ಟ ಇಲ್ಲದೆ ಇದ್ರು ನಾವು ಓಡ್ ಹೋಗಿ ಮದ್ವೆ ಆದ್ವಿ. ಆದ್ರೂ ಕೂಡ ಮತ್ತೆ ಅಮ್ಮ ಕರೀತಿದ್ದಾರೆ ಅಂದ್ರೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ. ಪ್ರೀತಿ ಇದೆ ನಿನ್ ಮೇಲೆ, ನೀನ್ ಬೇಕಾದ್ರೆ ಹೋಗಿರ್ಬೋದು. ಸುಖದ ಸಿಂಹಾಸನ ನನಗೋಗಲ್ಲ. ಅಯ್ಯೋ ಅಯ್ಯೋ, ಹೋಗ್ಲಿ ಬಿಡಿ, ಯಾಕೆ ಜಗಳ ಆಡ್ತೀರಾ ನೀವು? ನಾನು ಬಂದ್ರೆ ನಿಮ್ ನೆಮ್ಮದಿ ಎಲ್ಲ ಕೆಡುತ್ತೆ ಅಲ್ವಾ? ಅದನ್ನೇ ನಾನು ನಿಮ್ಗೆ ಹೇಳೋದು. ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ನಾನು ಜಗಳ ಆಡಿ. ಅಣ್ಣ ಅಣ್ಣ, ನಂಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು. ಎಲ್ಲಾದ್ರೂ ಸಾಲ ಸಿಗುತ್ತಾ ಅಣ್ಣ? ದುಡ್ಡು ಬೇಕು ಮತ್ತೆ ಹೇಳಿ ಬಾರಲ್ಲಿ ಬಂದು ಕುಡಿತಾ ಕೂತಿದ್ಯಲ್ಲೋ. ಅಣ್ಣ, ನಾನು ಊರಿಂದ ಬರೋದೇ ಅಪರೂಪ. ಒಂದ್ಸಲನಾದ್ರೂ ಇಲ್ಲಿ ಮಜಾ ಮಾಡ್ದೇನೆ ಹೆಂಗಣ್ಣ? ಅದು ಅಲ್ಲದೆ ಕುಡ್ಕೊಂಡು ಮನೆಗೆ ಹೋದ್ರೆ ಅಪ್ಪ ಅಮ್ಮ ಇರ್ತಾರೆ ಅಲ್ವೇನಣ್ಣ? ಇಲ್ಲಾದ್ರೇನು, ಇಲ್ಲೂ ಅದಕ್ಕೆ ಇರಲ್ವಾ? ನಿಂಗೆ ದುಡ್ಡು ಬೇಕು ಅಂದರೆ ನಮ್ಮ ನಾಗೇಶ್ ಅಣ್ಣನ ಕೇಳಿದ್ರೆ ಕೊಡಿಸ್ತಾನೆ. ಅವನು ಅಂದರೆ ಊರಲ್ಲಿ ತುಂಬ ನಂಬಿಕೆ. ಏನು ನಾಗೇಶ್ ಅಣ್ಣ, ನಾನು ಹೇಳೋದು ಕರೆಕ್ಟಾ?
ಸಾಲ ಕೊಡ್ಸೋಕೆ ನಾನು ಫೈನಾನ್ಸ್ ಮಾಡ್ತೀನಿ. ಹಿಂದೆ ನನಗೊಂದ್ಸರಿ ಕಷ್ಟ ಅಂದಾಗ ಯಾರಾದ್ರೂ ನಾವು ಬಡ್ಡಿಗೆ ದುಡ್ಡು ಇಸ್ಕೊಟ್ಟಿರ್ಲಿಲ್ಲ ನೀನು? ಹಂಗೆ ಪಾಪ ನಮ್ಮ ರಾಜೇಂದ್ರ ನಿಮ್ಗೆ ಬಡ್ಡಿಗೆ ದುಡ್ಡು ಇಸ್ಕೊಡು. ಪಾಪ ಏನೋ ಕಷ್ಟ ಅಂತಾನೆ. ಕಷ್ಟ ಏನಿಲ್ಲ ಅಣ್ಣ, ನಾನು ಇನ್ನೊಂದು ಟ್ಯಾಕ್ಸಿ ತಗೋಬೇಕು ಅಂತಿದ್ದೀನಿ. ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಬೇಕಣ್ಣ. ಸಾಲ ನಾನು ಕೊಡಿಸ್ತೀನಪ್ಪ, ಆದರೆ ಜಾಮೀನು ಮಾತ್ರ ನಾನು ಹಾಕ್ತೀನಿ. ಸಾಲ ನೀನೇ ತೀರಿಸ್ಬೇಕು, ಇಲ್ಲಾಂದ್ರೆ ಅಂಗಡಿನ ಗಾಡಿನ ಎರಡೂ ಕಿತ್ಕೊಂಡು ಹೋಗ್ತಾರೆ. ಗೊತ್ತಲ್ಲ ಬಡ್ಡಿ ವ್ಯವಹಾರ. ನನ್ನ ತಲೆ ತಂದ್ಬಿಟ್ರಪ್ಪ. ಫೋನು ಒಂದು ನಿಮಿಷ. ಹಲೋ, ಇಲ್ಲೇ ಇದೀವಪ್ಪ, ನಮ್ಮ ಮಾಮೂಲಿ ಜಾಗ. ಬಾ, ನೀನು ಇಲ್ಲಿಗೆ ಬಾ, ನಾನು ಇಲ್ಲೇ ಇರ್ತೀನಿ. ಓಕೆ ಓಕೆ. ರಾಜೇಂದ್ರ ಬಾ ಹೋಗೋಣ. ಯಾಕೆ? ಹುಷಾರಪ್ಪ ನಾಗೇಶಣ್ಣ, ಹುಷಾರು. ಎಲ್ಲ ಹೇಳಿದ್ದೀನಿ ನಾನು, ಎಲ್ಲ ಹೇಳಿದ್ದೀನಿ, ತಲೆಗೆಡ್ಸ್ಕೊಬೇಡ. ಏನ್ ನಾಗೇಶಣ್ಣ ಮುಗೀತಾ? ಏನ್ ಮುಗಿಸಣ್ಣೆಲ್ಲ ಹೊರಟ್ಬಿಟ್ರ? ಸರಿ ಸರಿ ಆಯ್ತು. ಹಲೋ, ಏನಿವತ್ತು ಬೇಗ ಫೋನ್ ಮಾಡಿಬಿಟ್ಟಿದ್ದೀರಾ? ಬೇಗ ಬರ್ತಾ ಇದ್ದೀರಾ ಮನೆಗೆ? ಮೊದಲು ನಿಮ್ಮ ಕೆಲಸ ಮುಗಿಸಿ. ಕೆಲಸ ಮಾಡದೇ ಇದ್ದರೆ ಖರ್ಚಿಗೆ ಕಾಸಲ್ಲಿ ಬರುತ್ತೆ. ನಿಮ್ಮ ಮಾಮೂಲಿ ಟೈಮ್ಗೆ ಬಂದುಬಿಡಿ. ಕೈಕಾಲು ತೊಳ್ಕೊಂಡು ಬನ್ನಿ, ಊಟ ಹಾಕ್ತೀನಿ. ಯಾರು ಬಂದಿದ್ರು ಮನೆಗೆ? ಯಾರು ಬಂದಿಲ್ವಲ್ಲ, ಯಾಕೆ? ಮುಖದಲ್ಲಿ ತುಂಬಾ ಖುಷಿ ಕಾಣ್ತಾ ಇದೆ. ನಿಮ್ಮ ಅಮ್ಮ ಏನಾದರೂ ಬಂದಿದ್ರಾ ಅಂತ ಕೇಳಿದೆ. ಯಾರು ಬಂದಿಲ್ಲ, ಆದರೆ ಅಮ್ಮ ಫೋನ್ ಮಾಡಿದ್ಲು. ನಾಳೆ ಅಪ್ಪ ಅಮ್ಮ ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ದಾರೆ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಿಮ್ಮ ಜೊತೆ ಮಠ ಮಂದಿರ ಅಂತ ತಿರುಗ್ತಾ ಕೂತ್ರೆ ಊಟಕ್ಕೆ ಏನು ಮಾಡೋದು? ನಾನು ಅದನ್ನೇ ಹೇಳಿದೆ. ಅವರು ಕೆಲಸ ಬಿಟ್ಟು ಎಲ್ಲೂ ಬರಲ್ಲ ಅಂತ. ಪುಟ್ಟನ್ ಕರ್ಕೊಂಡು ಹೋಗ್ತೀನಿ. ಸರಿ, ಹಾಗೆ ಮಾಡು. ನೀನು ಹೇಳ್ದಾಗೆ ನನಗೆ ಪುರ್ಸೊತ್ತು ಇಲ್ಲ. ಅದು ಅಲ್ಲದೆ ಒಂದೇ ಒಂದಿನ ಕೆಲಸ ಇಲ್ಲ ಅಂದ್ರೂ ಜೀವನಕ್ಕೆ ಏನು ಮಾಡೋದು ಅನ್ನೋದೇ ಚಿಂತೆ ನನಗೆ. ನಿಮ್ಮ ತಮ್ಮನ ಬಾಡಿಗೆ ಕಾರಲ್ಲೇ ಹೋಗ್ತಾ ಇರೋದು. ಅದ್ಯಾರೋ ಡ್ರೈವರ್ನ ಕಳಿಸ್ತೀನಿ ಅಂತ ಅಂದಿದ್ದಾನೆ ನಿಮ್ಮ ತಮ್ಮ ರಾಜೇಂದ್ರ. ಹಾಗೆ ಹೋಗ್ತಾ ನಿಮ್ಮ ಅಪ್ಪ ಅಮ್ಮನೂ ಕರ್ಕೊಂಡು ಹೋಗ್ತೀವಿ. ನಿಮ್ಮ ಅಮ್ಮ ಒಪ್ಪಿದ್ರೆ ಹಾಗೆ ಮಾಡು. ಮತ್ತೆ ಅವರು ಇಲ್ಲಿಗೆ ಬಂದು ನಿಮ್ಮ ಅಮ್ಮಂಗೆ ಅಷ್ಟು ಖರ್ಚು ಮಾಡಿದೆ, ಅಪ್ಪಂಗೆ ಇಷ್ಟು ಖರ್ಚು ಮಾಡಿದೆ ಅಂತ ಏನಾದರೂ ಕತೆ ಕಟ್ಟಿದ್ರೆ ಅವ್ರನ್ನ ಈ ಮನೆಗೆ ಬರೋದಕ್ಕೂ ಬಿಡೋದಿಲ್ಲ. ನೆನ್ಪಿಟ್ಕೋ. ಪೊಲೀಸರು ನಾಗೇಶನ ಕೊಲೆನ ಎಲ್ಲಾ ರೀತಿಯಿಂದನೂ ತನಿಖೆ ಮಾಡ್ತಾರೆ. ನಾಗೇಶನ ಜಾಮೀನಿಂದ ಬಡ್ಡಿಗೋಸ್ಕರ ದುಡ್ಡು ಪಡೆದಿದ್ದ ರಾಜೇಂದ್ರ, ನಾಗೇಶ ಕೆಲಸ ಮಾಡೋ ಮಾರ್ಕೆಟ್ ಸ್ನೇಹಿತರು, ನಾಗೇಶನ ಅತ್ತೆ ಜಯಮ್ಮ, ಹೀಗೆ ಎಲ್ಲರ ಮೇಲೆ ತನಿಖೆನ ಕೇಂದ್ರೀಕರಿಸಿದ್ರು ಯಾವುದೇ ಪ್ರಯೋಜನ ಆಗೋದಿಲ್ಲ. ಮಂಜುನಾಥ್ ಸರ್, ಕೇಳ್ಕೊಂಬಂದ್ರಿ ಅವನ್ನ? ಸರ್. ಯಾಕೋ ನಾನು ನೋಡಿ ಬಚ್ಚಿಟ್ಕೋತಾ ಇದ್ದೆ? ಆ ಥರ ಏನಿಲ್ಲ ಸರ್, ಸುಮ್ಮನೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ನಿನಗೂ ನಿಮ್ಮ ಅಣ್ಣನಿಗೂ ಬಡ್ಡಿ ವಿಚಾರದಲ್ಲಿ ಜಗಳ ಆಗಿತ್ತಂತೆ. ನೀನೇ ನಿಮ್ಮ ಅಣ್ಣ ನಾಗೇಶನ ಕೊಲೆ ಮಾಡಿದ್ಯಾ ಅಂತ ನಮ್ಗೆ ಡೌಟ್ ಇದೆ. ಸರ್, ನೀವು ತಿಳ್ಕೊಂಡಿರೋ ತಪ್ಪು ಸರ್. ಆ ಥರ ಏನಿಲ್ಲ ಸರ್. ಬಡ್ಡಿ ದುಡ್ಡು ಕಟ್ಟಿಲ್ಲ. ಬಡ್ಡಿ ದುಡ್ಡು ಕೊಟ್ಟವರು ಮನೆ ಮುಂದೆ ಡೈಲಿ ಬಂದು ಗಲಾಟೆ ಮಾಡ್ತಿದ್ದಾರೆ, ನನ್ನ ಜೀವ ತಿಂತಿದ್ದಾರೆ ಅಂತ
ನನಗೆ ಹೇಳ್ತಿದ್ದ. ಆದರೆ ನಾನು ಅವರೆಲ್ಲ ಹೇಳಿದ್ಮೇಲೆ ಟೈಮ್ ಬಡ್ಡಿ ಎಲ್ಲ ಕಟ್ತಾ ಇದ್ದೀನಿ ಸರ್. ನೀವು ತಿಳ್ಕೊಂಡಂಗೆ ಏನಿಲ್ಲ ಸರ್. ನಿಮ್ಮ ಅಪ್ಪನ ಊರಲ್ಲಿ ಜಮೀನು ಇದೆಯಂತೆ, ಅದನ್ನ ನೀನೇ ನೋಡ್ಕೋತಾ ಇದೆಯಂತೆ. ಸರ್ ನೀವು ಹೇಳ್ಕೊಂಡಂಗೆ ಅಷ್ಟು ದೊಡ್ಡ ಆಸ್ತಿ ಏನಲ್ಲ ಸರ್. ನೀರಾವರಿ ಇಲ್ಲದೆ ಇರೋದು ಒಂದು 10 ಎಕರೆ ಜಮೀನು ಇರ್ಬೋದು ಅಷ್ಟೇ. ನಾನೇ ಹೇಳಿದ್ದೆ ನಿನ್ನ ಜೀವನಕ್ಕಾಗುತ್ತೆ, ನೀನೇ ಅದನ್ನೆಲ್ಲ ನೋಡ್ಕೊ ಅಂತ. ಅವ್ನು ಸತ್ರೆ ಆ ಜಮೀನು ನಿಂದೇ ಆಗುತ್ತಲ್ಲ. ಸರ್ ಜಮೀನಿಗೋಸ್ಕರ ಅಣ್ಣನ ಕೊಲೆ ಮಾಡುವಷ್ಟು ಕ್ರೂರಿ ಅಲ್ಲ ಸರ್ ನಾನು. 30ನೇ ತಾರೀಕು ಎಲ್ಲಿದ್ದೆ ನೀನು? ಸರ್ ಇಲ್ಲೇ ಬಾಡಿಗೆಗೆ ಸ್ಟ್ಯಾಂಡಲ್ಲಿ ಕಾಯ್ತಾ ಇದೆ ಸರ್. ಆದರೆ ನಿನ್ನ ಮೊಬೈಲ್ ನೆಟ್ವರ್ಕು ಮಡೂರ್ ಗೇಟ್ ಹತ್ರ ತೋರಿಸ್ತಾ ಇದೆ, ನಾಗೇಶ ಸತ್ತದಾಗ್ದಲ್ಲಿ. ಸರ್ ನನಗೆ ಇವಾಗ ನೆನಪಾಗ್ತಾ ಇದೆ ಸರ್. ನನ್ನ ಫ್ರೆಂಡ ಲೊಕೇಶನ್ನು ಇಲ್ಲಿ ನನ್ನ ಟ್ಯಾಕ್ಸಿ ಕೆಟ್ಟೋಗಿದೆ, ಯಾರನ್ನಾದ್ರೂ ಕರ್ಕೊಂಡು ಬಾ, ಇಲ್ಲಿ ಯಾವುದೇ ಗ್ಯಾರೇಜ್ ಇಲ್ಲ ಅಂತ ಫೋನ್ ಮಾಡಿ ಹೇಳ್ದೆ ಸರ್. ನಾನು ಸುಮಾರು ಒಂದು 5ರಿಂದ 7 ಗಂಟೆವರೆಗೂ ಅಲ್ಲೇ ಇದ್ದೆ. ಅವ್ನ ಗಾಡಿ ಎಲ್ಲ ರೆಡಿ ಆದಮೇಲೆ ಸುಮಾರು ಒಂದು 7-7:15 ಇಲ್ಲೇ ಬಂದೆ ಸರ್. ಸರಿ, ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನೀನೆಲ್ಲೂ ಹೋಗೋ ಹೋಗಿಲ್ಲ. ತನಿಖೆಗೆ ಬೇಕಾದರೆ ಸ್ಟೇಷನ್ಗೆ ಕರೆಸ್ತೀವಿ, ಬರಬೇಕು. ನೀನು ಹೋಗು. ಸರಿ ಸರ್, ಆಯಿತು. ಸರ್ ನಿಮ್ಮ ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ನಾಗೇಶನ್ ಕೊಲೆ ವಿಚಾರದ ಬಗ್ಗೆ ಏನೋ ಮಾಹಿತಿ ಹೇಳ್ತಾರಂತೆ. ಸರ್, ಇತ್ತೀಚೆಗೆ ನಾಗೇಶ್ ನನ್ನ ಕೊಲೆಯಾಗಿದೆ ಅಂತ ಗೊತ್ತಾಯಿತು. ಅದು ವಿಚಾರವಾಗಿ ನನಗೆ ತಿಳಿದುದನ್ನು ಹೇಳೋಣ ಅಂತ ಬಂದಿದ್ದೀನಿ ಸರ್. ಹೇಳಿ, ನಿಮಗೆ ನಾಗೇಶ್ ಹೇಗೆ ಪರಿಚಯ? ಸರ್, ನಾನು ಮಾರ್ಕೆಟ್ YMC ಯಾರ್ಡಲ್ಲಿ ಸೂಪರ್ವೈಸರ್. ನಾಗೇಶನ ಗಾಡಿನೂ ಕೂಡ ಅಲ್ಲೇ ಯಾವಾಗಲೂ ನಿಂತಿರ್ತಿತ್ತು. ಅವತ್ತು ನನ್ನ ಮನೆಗೆ ಸ್ವಲ್ಪ ಸಾಮಾನು ತರೋದಿತ್ತು. ನಾನು ಗಾಡಿ ಬಿಟ್ಟು ಹೋಗಿದ್ರಿಂದ ಅವನಿಗೆ ಸ್ವಲ್ಪ ಆ ಸಾಮಾನು ತಂದು ನನ್ನ ಮನೆಗೆ ತಲುಪಿಸಪ್ಪ ಅಂತ ಹೇಳಿದೆ. ಆಮೇಲೆ ಅವತ್ತೇ ಅವನು ರಾತ್ರಿ 8-8:30 ಸುಮಾರಿಗೆ ಆ ಸಾಮಾನು ತಂದು ನನ್ನ ಮನೆಗೆ ತಲುಪಿಸುವಾಗ ಅವನ ಜೊತೆ ಒಂದು 2-3 ಇದ್ದರು. ಆ ಕತ್ತಲಲ್ಲಿ ಅವ್ರನ್ನ ಪರಿಚಯ ಮಾಡ್ಕೊಳಕ್ಕಾಗಲಿಲ್ಲ. ಅದರಲ್ಲಿ ಆ ಮೋಟ್ರ್ ಬೈಕ್ನಿಂದ ಇನ್ನೊಂದು ಸಾಮಾನು ತಂದು ಕೊಡೋದಕ್ಕೆ ಯಾವುದೋ ಹೆಸರು ಕೂಗಿದ ಹಾಗಿತ್ತು. ಆ ಹೆಸರು ಅರುಣ ಅಂದಂಗಿತ್ತು ಸರ್. ಸರಿ, ತುಂಬ ಥ್ಯಾಂಕ್ಸ್. ನಾವು ವಿಚಾರಿಸ್ಕೋತೀವಿ, ನೀವಿನ್ನು ಹೊರಡಿ. ನಮಸ್ಕಾರ ಸರ್. ಮಂಜುನಾಥ್ ಸರ್, ಆ ನಾಗೇಶ್ದು ಕಾಲ್ ಡೀಟೇಲ್ಸ್ ತರಿಸ್ರಿ. ಎಸ್ ಸರ್. ಏನ್ರಿ ಮನೆ ಬೀಗ ಹಾಕಿದೆ? ಸರ್, ಆ ಹುಡುಗ ಈ ಮನೆಯವನೇ. ಆ ಹುಡುಗನ್ನ ಮಾತಾಡ್ಸಿದ್ರೆ ಜೇಮನ್ ಬಗ್ಗೆ ಏನಾದ್ರು ವಿಚಾರ ಗೊತ್ತಾಗ್ಬೋದು. ಏ ಪುಟ್ಟ, ಬರ ಇಲ್ಲಿ. ಏನೋ ಒಬ್ಬನೇ ಆಟ ಆಡ್ತಿದ್ಯಾ? ಎಲ್ಲಿ ಅಮ್ಮ? ಅಮ್ಮ ಇಲ್ಲೇ ಆಟ ಆಡ್ತಾರೋ ಅಂತ ಹೇಳಿ ಮನೆ ಬೀಗ ಹಾಕೊಂಡು ಎಲ್ಲ ಹೋಗಿದ್ದಾರೆ. ನಿಮ್ಮ ಅಜ್ಜಿ ನಿಮ್ಮ ಮನೆಗೆ ಯಾವಾಗಲೂ ಬರ್ತಿದ್ರಾ? ಅಜ್ಜಿ ಯಾವಾಗ್ಲೂ ಒಂದ್ಸತಿ ಬರ್ತಾ ಇದ್ರು. ನಿಮ್ಮ ಅಜ್ಜಿ ಎಲ್ಲಿ ಹೋಗಿದ್ದಾರೆ? ಅಜ್ಜಿಗೂ ಮತ್ತೆ ಅಪ್ಪಂಗೂ ಜಗಳ ಆಗ್ತಾ ಇತ್ತು, ಅದಕ್ಕೆ ಅಜ್ಜಿ ಯಾವಾಗ್ಲೂ ಬರ್ತಾನೆ ಇರ್ಲಿಲ್ಲ. ನಿಮ್ಮ ಮನೆಗೆ ಬೇರೆ ಯಾರು ಬರ್ತಾ ಇದ್ರು? ಅಂಕಲ್ ಬರ್ತಾ ಇದ್ರು. ಅಂಕಲ್ ಜೊತೆ ಅಪ್ಪ ಜಗಳ ಆಡ್ತಾ ಇದ್ರು. ಯಾವ ಅಂಕಲ್? ಸರ್, ಈ ನಂಬರಿಂದ ಮಾತ್ರ ಪದೇ ಕಾಲ್ ಹೋಗಿದೆ ಸರ್. ಬರೀ ಈ ನಂಬರಿಂದ ಹೋಗಿದೆಯಾ ಅಥವಾ ಅದೇ ನೆಟ್ವರ್ಕಲ್ಲಿ ಸುತ್ತಮುತ್ತ ಯಾವುದಾದ್ರು ನಂಬರ್ ವರ್ಕೌಟ್ ಆಗಿದೆಯಾ? ಇಲ್ಲ ಸರ್, ಇದೊಂದೇ ನಂಬರಿಂದ ಮಾತ್ರ ಹೋಗಿರೋದು. ಸರಿ, ಈ ನಂಬರ್ನ ಕಾಲ್ ಟ್ರೇಸ್ ಔಟ್ ಮಾಡ್ತಾರೆ. ಎಸ್ ಸರ್. ಕೊನೆಗೆ ನಾಗೇಶನ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ನಾಗೇಶನ ಮನೆಗೆ ಹೋದ ಪೊಲೀಸ್ನವ್ರಿಗೆ ನಾಗೇಶನ ಮಗನಿಂದ ತನಿಖೆಯ ದಾರಿಗೆ ಹೊಸ ಬೆಳಕು ಗೋಚರಿಸುತ್ತೆ. ನಾಗೇಶನ ಮಗ ಹೇಳಿದ ಅಂಕಲ್ಗೋಸ್ಕರ ಬಸ್ ಸ್ಟ್ಯಾಂಡ್ನಲ್ಲಿ ಪೊಲೀಸ್ನವರು ಹೊಂಚಾಗ್ತಿರ್ತಾರೆ.
ಮಂಜುನಾಥ್. ಅದ್ಯಾವುದೋ ವಿಚಾರಕ್ಕೆ ನಾಗೇಶ್ ಅಣ್ಣಂಗೆ ಜಗಳ ಆಗಿತ್ತಂತೆ, ಅದಕ್ಕೆ ಅವ್ರು ದುಡ್ಡು ಕೊಟ್ಟು ಅವ್ರನ್ನ ಕೊಲ್ಲಂದ್ರು, ಕರ್ಕೊಂಡೋಗಿ ಕೊಲ್ಲಿದ್ವಿ ಸರ್. ದುಡ್ಡ ಎಷ್ಟು ಕೊಟ್ರು? ಸರ್ 20,000 ಸರ್. 20,000? ಹೌದು ಸರ್, ನಮ್ಮ ತಾಯಣಿಗೆ 20,000 ಸರ್. ಏನಾದರೂ ಬಾಯ್ ಬಿಟ್ರೇನ್ರಿ? ಹ್ಞೂ ಸರ್, ಬಡ್ಡಿ ವ್ಯವಹಾರ. 20,000ಕ್ಕೆ ಕೊಲೆ ಮಾಡಿದ್ದಾರೆ. 20,000ಕ್ಕ? 20,000 ರೂಪಾಯಿಗೆಲ್ಲ ಕೊಲೆ ಮಾಡಕ್ಕೆ ಸಾಧ್ಯ ಇಲ್ಲ. ನನ್ನ ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರೆ. ಈ ನನ್ನ ಮಕ್ಕಳು ಬೋಟಿ ತೆಗೆದ್ರೇನೆ ಸತ್ಯ ಈಚೆ ಬರೋದು. ಸತ್ಯ ಮಗನೇ ನಿಜ ಹೇಳಲಿಲ್ಲ ಅಂದ್ರೆ ಇನ್ನೊಂದು ಕಾಲ ಕುಂಟು ಮಾಡ್ಬಿಡ್ತೀನಿ. ಸರ್, ಅದು ನಮ್ಮ ತಾಯಣಿಗೂ 20,000 ತಗೊಂಡೆ ಮಾಡಿದ್ದು ಸರ್. ಅದು ಏನಾಯ್ತು ಅಂದ್ರೆ, ನಾಗೇಶಣ್ಣ ಮತ್ತೆ ಅವ್ರ ಹೆಂಡತಿ ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡಿದ್ರಂತೆ ಸರ್. ಅದಕ್ಕೆ ನನಗೆ ದುಡ್ಡು ಕೊಟ್ಟು ಅವನನ್ನ ಕೊಂದುಬಿಡು ಅಂತ ಹೇಳಿದ್ರು ಸರ್. ಅವಳು ಅಂದ್ರೆ ಯಾರೋ? ಯಾರು ಹೇಳ್ತೀನಿ ಸರ್. ಮತ್ತೇನಾ? ಇನ್ನು ಎಷ್ಟೋ ಕತೆ ಇಟ್ಟಿದ್ಯಾ? ಮಗಳೇ ಮಗಳ ಹೇಳ್ತೀನಿ ಸರ್. ಸರ್ ಸಿಕ್ತು. ಎಲ್ಲಮ್ಮ ನಿಮ್ಮಮ್ಮ? ಸ್ನಾನಕ್ಕೆ ಹೋಗಿದ್ದಾರೆ. ಕೂತ್ಕೊಳ್ಳಿ ಸರ್. ಬೇಗ ಕರೀರಿ, ಅರ್ಜೆಂಟು. ಲಲಿತಾ, ಯಾರು ಬಂದಿದ್ದಾರೆ? ಏನ್ ಸರ್, ನೀವು ಮತ್ತೆ ಬಂದಿದ್ದೀರಾ? ಬಾರಮ್ಮ ಸ್ಟೇಷನ್ಗೆ. ಯಾಕೆ? ಏನಿಲ್ಲ, ಮೊನ್ನೆ ನಾಗೇಶನ್ ಜೊತೆ ಜಗಳ ಆಯ್ತು ಅಂದ್ರಲ್ಲ, ಅವ್ರನ್ನ ಗುರುತಿಸಕ್ಕೆ. ಹೌದಾ ಸರ್? ಸಿಕ್ಬಿದ್ದ ಕೊಲೆಗಾರ? ನಡೀರಿ ಸರ್, ಹೋಗೋಣ. ಜೊತೆಗೆ ನೀನು ಬರಮ್ಮ, ನಿನ್ ಗಂಡನ ಕೊಲೆಗಾರ ಯಾರು ಅಂತ ತೋರಿಸ್ತೀವಿ. ನೋಡ್ದೇನಮ್ಮ ನಿನ್ ಗಂಡನ್ ಕೊಲೆ ಮಾಡಿದವ್ರನ್ನ? ನೋಡು, ಈಗಲೇ ನೀನ್ ನಿಜ ಹೇಳಿದ್ರೆ ನಿನ್ನ ಪರ್ಸನಾಲಿಟಿ ಹೀಗೆ ಉಳ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಒಂದು ಸೈಡ್ ಡ್ಯಾಮೇಜ್ ಮಾಡಿಸ್ತೀನಿ. ಸರ್, ಹೇಳ್ತೀನಿ ಸರ್. ಒಂದಿನ ನಮ್ಮ ಯಜಮಾನ್ರು ಈ ರಾಜುನ ನಮ್ಮ ಮನೆಗೆ ಕರ್ಕೊಂಡು ಬಂದರು. ಆಮೇಲೆ ಇವನ್ ಪರಿಚಯ ಆಯಿತು. ನಮ್ಮ ಯಜಮಾನ್ರು ದಿನ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಆಗ ಇವನು ದಿನ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದ. ಹೀಗೆ ನನ್ನ ಮತ್ತು ಅವನ ನಡುವೆ ಸಂಬಂಧ ಬೆಳೀತು. ಆದರೆ ಒಂದಿನ ಅದು ಹೇಗೆ ನೀನು ನಮ್ಮ ಮನೆಗೆ ಬಂದಿಯೋ, ನನಗಂತೂ ದಿನಾನು ಹಬ್ಬದೂಟ ಆಗ್ತಾಯಿದೆ. ಚಿನ್ನ, ನಾನು ನಿನಗಿಂತ 5-6 ವರ್ಷ ಚಿಕ್ಕವನು. ನಾನು ನಿನ್ನನ್ನು ಅಕ್ಕ ಅಂತ ಕರಿತಿದ್ದೆ. ನೀನೇ ನನ್ನನ್ನು ಅಕ್ಕ ಪುಕ್ಕ ಅಂತೆಲ್ಲ ಕರಿಬೇಡ ಅಂತ ಹೇಳಿ ಊಟ ಹಾಕಿದ್ಯಲ್ಲ ಚಿನ್ನ. ನಮ್ಮ ಮನೇಲಿ ಏನೋ ಮಾಡ್ತಾ ಇದೆಯಾ? ಏನಿಲ್ಲ ನಗೇಶಣ್ಣ, ಅದು ಅಕ್ಕನ ಮಾತಾಡ್ಸ್ಕೊಂಡು ಹೋಗೋಣ. ಮುಚ್ಚೋ ಬಾಯಿ. ಅಕ್ಕ ಅಂತೀಯ ಅತಿಯ ಅಂತೀಯ, ಇಷ್ಟು ಹತ್ರ ಕುತ್ಕೊಂಡು ಏನೋ ನಿಂದು?
ನಡಿ ಆಚೆಗೆ. ಇನ್ನೊಂದ್ಸಲ ಇಲ್ಲೇನಾದ್ರೂ ಬಂದೆ ಅಂದ್ರೆ ನಿನ್ನ ಕೊಲೆ ಮಾಡಿಬಿಡ್ತೀನಿ. ಏನ್ರಿ ಅಂಥದ್ದೇನು ಮಾಡ್ದ ಅವನು? ಸುಮ್ಮನೆ ಡೌಟ್ ಪಡ್ತಾ ಇದ್ದೀರಾ? ನಂತರ ನನ್ನ ಗಂಡ ಈ ವಿಷಯವಾಗಿ ತುಂಬ ತೊಂದರೆ ಕೊಡ್ತಾ ಇದ್ದ. ಕೆಲವೊಮ್ಮೆ ನನ್ನ ಮಗು ಎದುರೇ ಹೊಡಿತಾ ಇದ್ದ. ಇದನ್ನು ಹೀಗೆ ಬಿಟ್ಟರೆ ಮುಂದೆ ತುಂಬ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡು ನನ್ನ ಮತ್ತು ರಾಜನ ವಿಷಯನ ನಮ್ಮಮ್ಮಂಗೆ ತಿಳಿಸ್ದೆ. ಆ ಬಡ್ಡಿ ಮಗನ ಕಾಟ ತುಂಬ ಜಾಸ್ತಿ ಆಗೋಯ್ತು. ಏನು ಮಾಡಲಿ, ಇವನ ಜೊತೆ ಖುಷಿಯಾಗಿದ್ದೆ, ಅದಕ್ಕೂ ತೊಂದರೆ ಕೊಡ್ತಾನೆ. ಆ ಲೋಫರ್ ನನ್ನ ಮಗ ಮನೆಗೆ ಬರೋದೇ ಮಧ್ಯರಾತ್ರಿ. ಇವನನ್ನ ಇಟ್ಕೊಂಡು ನಾನು ಯಾವ ಸುಖ ಪಡ್ಲಿ? ನಾನು ಬೇಡ ಬೇಡ ಅಂದ್ರು ನನ್ನ ಮಾತು ಕೇಳದೆ ಮದುವೆ ಮಾಡ್ಕೊಂಡೆ ಅಲ್ಲ, ಅನುಭವಿಸಿ ಈಗ. ಆಗ ಚೆನ್ನಾಗೇ ಇದ್ನಲ್ಲ, ಈಗೇನು ಬಂದಿದ್ಯೋ ರೋಗ. ಕೆಲಸ ಕೆಲಸ ಅಂತ ಇಡೀ ರಾತ್ರಿ ಹಗಲು ಮನೆ ಬಿಟ್ಟಿರ್ತಾನೆ. ನಾನೆಷ್ಟು ಬೇಡ ಬೇಡ ಅಂದ್ರು ನನ್ನ ಮಾತು ಕೇಳದೆ ನನ್ನ ಮಗಳನ್ನ ದೂರ ಮಾಡದೆ ಭಿಕಾರಿ ನೀನು. ನಾನು ಮನೆಗೆ ಬಂದಾಗ್ಲೆಲ್ಲ ನನಗೆ ಅವಮಾನ ಮಾಡ್ತಾ ಇದ್ದೀಯಲ್ಲ ಲಲಿತಾ. ಅವನು ನಿನಗೆ ಬೇಡ ಅಂದಮೇಲೆ ನನಗೆ ಹಾಕ್ಬೇಕು ಅವನು. ಇದೇ ಸರಿಯಾದ ಟೈಮು, ಅವನ್ನ ಮುಗಿಸ್ಬಿಡೋಣ. ಆ ಹುಡುಗನ ಕರಿ, ಅವನೇ ಕೆಲಸ ಮಾಡ್ಲಿ. ಲಲಿತಾ ಒಂದು ಮಗುವಿನ ತಾಯಿಯಾಗಿದ್ರು, ನಾಗೇಶನ್ನ ಪ್ರೀತಿಸಿ ಮದುವೆ ಆಗಿದ್ರು. ನಾಗೇಶನ ಸ್ನೇಹಿತ ರಾಜನ್ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾಳೆ. ರಾಜ ಲಲಿತಾಗಿಂತ 3-4 ವರ್ಷ ಚಿಕ್ಕವನು. ಆಕೆನ ಅಕ್ಕ ಅತ್ತಿಗೆ ಅಂತಾನೆ ಕರೀತಾ ಇರ್ತಾನೆ. ಲಲಿತಾಳ ಕಾಮದಾಸೆಗೆ ಪ್ರಾಮಾಣಿಕನಾದ ನಾಗೇಶನ ಬಲಿಯಾಗುತ್ತೆ. ನೋಡು, ನೀನೇನು ಪ್ಲಾನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನಗೆ 20,000 ರೂಪಾಯಿ ಹಣ ಕೊಡ್ತೀನಿ ನಾನು. ಇವಳು ಸುಖವಾಗಿರ್ಬೇಕಷ್ಟೇ. ಈ ಕೆಲಸಕ್ಕೆ 20,000 ರೂಪಾಯಿ ಸಾಕಾಗಲ್ಲ. ಕನಿಷ್ಠ ಅಂದ್ರು 1 ಲಕ್ಷ ರೂಪಾಯಿ ಬೇಕಾಗತ್ತೆ. ಏಯ್, ಜಾಸ್ತಿ ಎಗರಬೇಡ. ಅವ್ರು ಸತ್ರೆ ನನಗೇನು ಲಾಭ ಇಲ್ಲ. ಲಾಭ ಇರೋದು ನಿನಗೆ. ಆಯ್ತು ಬಿಡಿ, ಲಾಭ ಯಾರಿಗೆ ಇರ್ಲಿ. ಅವಳು ಸುಖವಾಗಿರ್ಬೇಕು ಅಂದ್ರಲ್ಲ, ನನಗೆ ಅಷ್ಟು ಸಾಕು. ನೀನು ಅವಳು ಚೆನ್ನಾಗಿರೋದು ನೋಡ್ತಾ ಇಲ್ಲ, ನಿನಗ್ ಸುಖ ಬೇಕಾಗಿದೆ. ಅದಕ್ಕೆ ಈ ಕೆಲಸ ಮಾಡ್ತಾ ಇದೀಯಾ. ನೋಡೋ, ತಲೆ ಕಟ್ಟಿರೋ ಕೆಲಸ ಮಾಡ್ಬೇಡ. ಹುಷಾರಾಗಿ ಕೆಲಸ ಮಾಡಿ ಮುಗಿಸೋ. ನೋಡು, ನಾವು ನಾಳೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ವಾಪಸ್ ಬರೋದು 2-3 ದಿವಸ ಆಗುತ್ತೆ. ಅಷ್ಟರಲ್ಲಿ ಅವನ ಕತೆ ಮುಗ್ದಿರ್ಬೇಕಷ್ಟೆ. ಹಲೋ, ಎಲ್ಲಿದ್ದೀವೋ? ಮನೆಯಲ್ಲ? ಇಲ್ಲ, ಗಾಡಿನ ಅಲ್ಲೇ ಬಿಟ್ಟು ಬಂದೆ. ಬರೋದು ಲೇಟ್ ಆಗ್ತಾ ಇದೆ. ಮನೇಲಿ ಯಾರಿಲ್ವಲ್ಲ, ಬಾ ಒಳ್ಳೆ ಮಜಾ ಕೊಡಿಸ್ತೀನಿ. ಗಾಡೀಲಿ ಪೆಟ್ರೋಲು ಇಲ್ಲ, ಅದು ಅಲ್ಲದೆ ಮಜಾ ಮಾಡೋದಕ್ಕೆ ಕೈಯಲ್ಲಿ ಕಾಸು ಇಲ್ಲ. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊಳ್ತೀಯಾ? ನಾನಿಲ್ವಾ? ಇಂಥ ಚಾನ್ಸ್ ಮತ್ತೆ ಯಾವಾಗ ಸಿಗಲ್ಲ. ಬಾ ಒಳ್ಳೆ ಮಜಾ ಕೊಡಿಸ್ತೀನಿ. ಸರಿ, ನೀನು ಅಲ್ಲೇ ಇರು, ನಾನು ಬರ್ತೀನಿ. ಆಯಿತು, ಬೇಗ ಬಾ. ಬರ್ತಾ ಇದ್ದಾನೆ, ರೆಡಿಯಾಗೋ, ಕುಡಿಲಿ. ಇದೇನಾ ಇದು? ಹೋಗುವಾಗ ಇದನ್ನ ಡೆಲಿವರಿ ಕೊಡೋಣ. ಬಿಟ್ಟಿ ಕೆಲಸ ಯಾರೋ ಕೊಟ್ಟಿದ್ದು. ಅದಿರ್ಲಿ, ನೀನು ಒಬ್ಬನೇ ಇರ್ತೀನಿ ಅಂತ ಹೇಳಿದ್ದೆ. ನೀನು ಬರಲ್ಲ ಅಂದೆ, ರಾಜಾನು ಫೋನ್ ಮಾಡ್ದ. ಎಷ್ಟು ದಿನ ಅಂತ ಜಗಳ ಆಡ್ಕೊಂಡಿರ್ತೀರೋ? ಆದದಿನೆಲ್ಲ ಮರೆತು ಬಿಟ್ಟು ನಾವೆಲ್ಲ ಫ್ರೆಂಡ್ಸ್ ಆಗಿರೋಣ. ಏನೋ ಮಗ, ನಡಿ ಮಗ, ಹೋಗೋಣ. ಆಮೇಲೆ ಟ್ಯಾಕ್ಸಿ ತಗೊಂಡದಕ್ಕೆ ದುಡ್ಡು ಅರೇಂಜ್ ಆಯ್ತಾ? ಎಲ್ಲೋದ್ಯೋ? ಎಲ್ಲೋದ್ರು?
ಆಹಾ ಪತಿವ್ರತೆ, ನಿನ್ ಗಂಡ ಹಗಲು ರಾತ್ರಿ ನಿನಗೋಸ್ಕರ ದುಡಿತಾ ಇದ್ರೆ ಯಾವನು ಅಕ್ಕ ಅತ್ತಿಗೆ ಅಂತ ಕರೆಯೋನ್ನ ಹತ್ರ ಕರ್ಕೊಂಡು ನಿನ್ ತೀಟೆ ತೀರ್ಸ್ಕೊತಾ ಇದ್ದಿಲ್ಲ. ಅದು ಸಾಲದು ಅಂತ ಲವ್ ಮಾಡಿದ ಗಂಡನ್ನೇ ಕೊಂದಿದ್ಯಲ್ಲ. ಮಹತಾಯಿ, ಮಗಳು ಕೆಟ್ಟ ದಾರಿಗೆ ಹೋಗೋದನ್ನ ತಡಿಯೋದು ಬಿಟ್ಬಿಟ್ಟು ಅವಳ ಜೊತೆ ಅನೈತಿಕ ಸಂಬಂಧಕ್ಕೆ ಸಹಾಯ ಮಾಡಿದ್ಯಲ್ಲ. ನಾಚಿಕೆ ಆಗಲ್ವಾ ನಿನ್ಗೆ? ಮಂಜುನಾಥ್, ಇವ್ರನ್ನೆಲ್ಲ ಒಳಕಾಕ್ರಿ. ದುರಂತ ಅಂದ್ರೆ ಮಗಳ ತಪ್ಪನ್ನ ನೋಡಿ ಬುದ್ಧಿ ಹೇಳಬೇಕಾದ ತಾಯಿ ಜಯಮ್ಮ ಇಂಥ ಒಂದು ಅಪರಾಧದಲ್ಲಿ ಮಗಳಿಗೆ ಬೆನ್ನೆಲುಬಾಗಿ ನಿಲ್ತಾಳೆ. ಗೆಳೆಯ ಅನ್ಕೊಂಡಿದ್ದ ರಾಜ ಕೇವಲ 20,000 ಮತ್ತು ಲಲಿತಾಗೋಸ್ಕರ ನಾಗೇಶನ ಕೊಲೆ ಮಾಡ್ತಾನೆ. ಕೊನೆಗೂ ಜಯಮ್ಮಳ 10 ವರ್ಷದ ಹಿಂದಿನ ಸೇಡು ಕೊನೆಯಾಗತ್ತೆ. ಅಪರಿಚಿತರನ್ನ ನಂಬಾರ್ದು ಅಂತ ನಾವು ಚಿಕ್ಕ ವಯಸ್ಸಿನಲ್ಲೇ ಕಲ್ತಿರ್ತೀವಿ, ನಮ್ಮ ಮಕ್ಕಳಿಗೂ ಹೇಳ್ಕೊಟ್ಟಿರ್ತೀವಿ. ಆದ್ರೆ ಸ್ನೇಹಿತರು ಅನ್ನಿಸ್ಕೊಂಡವರೇ ಮನೆಗೆ ಬಂದು ದ್ರೋಹ ಬಗೆದ್ರೆ ನಂಬಿಕೆ ಅನ್ನೋದಕ್ಕೆ ಅರ್ಥನೇ ಇಲ್ಲದೆ ಇರೋ ಹಾಗಾಗತ್ತೆ. ತಾನು ಪ್ರೀತಿಸಿ ಮದುವೆ ಆದ ತನ್ನ ಹೆಂಡತಿನೇ ತನ್ನನ್ನ ಕೊಲೆ ಮಾಡಿಸ್ಬೋದು ಅಂತ ನಾಗೇಶ ಯಾವತ್ತೂ ಅನ್ಕೊಂಡಿರ್ಲಿಲ್ವೇನೋ. ಹಾಗಂತ ಎಲ್ಲರನ್ನೂ ಒಂದೇ ತಕ್ಕಡಿಲಿಟ್ಟು ಅನುಮಾನದ ದೃಷ್ಟಿಲಿ ನೋಡೋದು ತಪ್ಪು. ಆದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಯಾರ ಬಗ್ಗೆನಾದ್ರೂ ಸ್ವಲ್ಪ ಎಚ್ಚರ ತಪ್ಪಿದ್ರು ನಮ್ಮ ಹಾಗೂ ನಮ್ಮ ಕುಟುಂಬಕ್ಕೆ ಅಪಾಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.